ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ 3ನೇ ದಿನದ ಜಾತ್ರೆ ಗಾವು ಮತ್ತು ಸಿಡಿಮರ ಏರೋದಿದೆ. ಇಲ್ಲಿಗೆ ಗಾವು ಸಿಗೋದಕ್ಕೆ ಅತಿಥಿ ಗ್ರಾಮದಿಂದ ಆರತಿ ತೊಗೊಂಬರ್ತಾ ಇದ್ದಾರೆ. ಅವರೇ ಗಾವು ಸಮೇತ ಅವರೇ ಸಿಗಿತಾರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಈ ವಿಡಿಯೋದಲ್ಲಿ ನಾವು ನಿಮ್ಮೂರ ಕಡೆನೂ ಇದೇ ರೀತಿ ಜಾತ್ರೆಗಳಲ್ಲಿ ನಡೆಸ್ತಾರೆ ಅಂತ. ಇದು 7 ಊರು ಜಾತ್ರೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬ ಜನ ಬಂದಿದ್ದಾರೆ. ವಿಡಿಯೋ ಸ್ವಲ್ಪ ಲೇಟ್ ಆಗ್ತಿದೆ ಹಾಕೋದಕ್ಕೆ, ಎಡಿಟ್ ಎಲ್ಲ ಮಾಡಬೇಕಲ್ವಾ, ಅದರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಮೊನ್ನೆ ನಾನು ಮೊದಲನೇ ದಿನದ ವಿಡಿಯೋ ಹಾಕಿದ್ದೆ, ಇದು ಸ್ವಲ್ಪ ಲೇಟ್ ಆಯಿತು, 3 ದಿನ ಲೇಟ್ ಆಯಿತು. ಅದು ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ, ಹಾಗಾಗಿ ಲೇಟ್ ಆಗಿದೆ. ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಜನ ನೋಡಿ, ಎಷ್ಟೋ ಜನ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಇದಕ್ಕೆ ಮುಂಚೆ ಜಾತ್ರೆ ಮಾಡಿದ್ರಲ್ಲ ಅವಾಗೇನು ಇಷ್ಟೇನು ಜನ ಇರಲಿಲ್ಲ ಅನಿಸುತ್ತೆ. ಈ ಸಲ ಮಾತ್ರ ತುಂಬ ಜನ ಬಂದಿದ್ದಾರೆ. ಏನಕ್ಕಪ್ಪ ಅಂದರೆ ಹೊಸದಾಗಿ ತೇರು ಮಾಡಿರೋದ್ರಿಂದ, ಅದು ಬೇರೆ ಇವಾಗ ಹಾಲಿಡೇಸ್ ಇದೆಯಲ್ಲ, ಸಮ್ಮರ್ ಹಾಲಿಡೇಸ್ ಇದೆಯಲ್ಲ, ಹಾಗಾಗಿ ರಜೆ ಇರೋರೆಲ್ಲ ಬಂದಿದ್ದಾರೆ. ಹುಡುಗರಿಗೆಲ್ಲ ರಜೆ ಇರುತ್ತಲ್ಲ, ಮಕ್ಕಳಿಗೆಲ್ಲ, ಹಾಗಾಗಿ ತುಂಬ ಜನ ಬಂದಿದ್ದಾರೆ. ಆ ಕಡೆ ಚೌಟ್ರಿ ಇದೆ, ಚೌಟ್ರಿ ಮೇಲೆಲ್ಲ ನಿಂತಿದ್ದಾರೆ, ಮನೆ ಮೇಲೆಲ್ಲ ನಿಂತಿದ್ದಾರೆ, ಮತ್ತು ಗಾಡಿಗಳ ಮೇಲೆಲ್ಲ ನಿಂತಿದ್ದಾರೆ, ಲಾರಿ ಟೆಂಪೋ ಅದ್ರ ಮೇಲೆಲ್ಲ ನಿಂತಿದ್ದಾರೆ. ನೀವೇ ನೋಡ್ತಾ ಇರ್ಬೋದು, ತುಂಬ ಜನ ಬಂದಿದ್ದರು. ಇವಾಗ ಸಿಡಿಮರ ಏರೋದು ಇವಾಗಲೇ. ನೋಡಿ ಇವಾಗ ಹಂಗೆ ಇರುತ್ತೆ ಅಂತ. ಅದು ಒಂದೇ ಸಮಕ್ಕೆ ನಿಲ್ಬೇಕು ಸಿಡಿಮರ.
ಮಾಡಿರೋತ್ರ ಏನು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಯಾಕಪ್ಪ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಅಲ್ಲಿ ಲೈಟ್ ಹಾಕಿದ್ದಾರೆ. ಲೈಟು ಡೈರೆಕ್ಟ್ ನನ್ನ ಕ್ಯಾಮ್ರಾದಕ್ಕೆ ಬೆಳಕೆಲ್ಲ ಬೀಳ್ತಾ ಇದೆ. ಆ ಕಡೆಯಿಂದ ವಿಡಿಯೋ ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತು. ನಾನು ಈ ಕಡೆಯಿಂದ ಇದು ಮಾಡೋದ್ರಿಂದ ಅಷ್ಟೇನು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಆದಷ್ಟು ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿಗೆ ಗಾಳಿ ಸಿಕ್ಕೋದು ಮುಗೀತು. ಇಲ್ಲಿ ಸಿಡಿ ಮರ ಆರಿಸ್ತಾ ಇದ್ದಾರೆ. ಸಿಡಿ ಮರ ಆಡ್ತಾ ಇರೋದನ್ನ ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಉದ್ದಕ್ಕೆ ಕಡ್ಡಿ, ಅದೇ ಅದನ್ನು ಇನ್ನೂ ಚೆನ್ನಾಗಿ ತಿರುಗಿಸ್ಬೇಕಿತ್ತು. ಅದೇನೋ ಮುರಿದಂಗೆ ಆಗೈತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಬಿಟ್ರು. ನೀವೇ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಜನ ಬಂದಿದ್ದಾರೆ ಅಂದರೆ ಗಾಳಿ ಸಿಕ್ಕೋದು ಹಾಕಿದಂಗೆ ಎಲ್ಲ ಹೊರಟರು. ತುಂಬ ಜನ ಬಂದಿದ್ದರು ನೋಡಿ. ಅತಿಥಿ ಗ್ರಾಮ ಬಂದಿತ್ತಲ್ವ, ಅವರು ಅಷ್ಟೇ ಹೊರಡ್ತಾ ಇದ್ದಾರೆ. ಅವ್ರು ಬಂದಿರೋ ಆರತಿ ಎಲ್ಲ ತಗೊಂಡು ಅವರು ಹೊರಟು ಮತ್ತು ಇಲ್ಲಿ ನೋಡಿ ಎಲ್ಲ ಫುಲ್ಲು ಎಲ್ಲ ಕೂತಿದ್ದವರೆಲ್ಲ ನಿಂತಿದ್ದವರೆಲ್ಲ ಅವರು ಹೊರಟು ಜಾತ್ರೆ ಒಳಗಡೆ ಹೋಗಿ ಏನೋ ತಗೊಂಡು ಅವರು ಹೊರಡ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂದರೆ ಸಖತ್ತು ಜನ ಬಂದಿದ್ರು. ನೋಡಿ ಇವಾಗ ನಾವು ಅಷ್ಟೇ ಗಾವು ಸಿಗ್ದಿದ್ದೆಲ್ಲ ಆಯಿತು, ಸಿಡಿ ಮರ ಎಲ್ಲ ಆಯ್ತಲ್ವ, ನಾವು ನೋಡಿಕೊಂಡು ಜಾತ್ರೆ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ನಮ್ಮ ಮೋಕ್ಷು ಎತ್ಕೊಂಡಿದ್ದಾರೆ. ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮಮ್ಮ, ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಮತ್ತು ವಿಸ್ಮಿತನ ಅವ್ರ ಮಾವ ಎತ್ಕೊಂಡಿದ್ದಾರೆ. ನಮ್ಮ ಸನ್ನಿಧಿ ಪುಣ್ಯ ಇಬ್ಬರು ನಡ್ಕೊಂಬತ್ತಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಕಾಣಿಸಲ್ಲ. ಏಕಪ್ಪ ಅಂತಂದರೆ ನಾನೇ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಮನೆಯವರು, ಸನ್ನಿಧಿ, ಪುಣ್ಯ, ನಮ್ಮ ಮೋಕ್ಷು. ಇಲ್ಲಿ ನೋಡಿ ನಮ್ಮ ಮೋಕ್ಷು, ನಮ್ಮ ಸನ್ನಿಧಿ, ನಮ್ಮ ಪುಣ್ಯ ಮತ್ತು ವಿಸ್ಮಿತ 3 ಜನ ಇಲ್ಲಿ ಜಾರಬಂಡಿ ಆಡ್ತೀವಿ ಅಂತ ಅಂದರು. ಅದಕ್ಕೆ ಅಲ್ಲಿಗೆ ಬಿಟ್ಟಿದ್ದೀವಿ. 50 ರೂಪಾಯಿ ಒಬ್ಬರಿಗೆ ಅಂತ ಅಂದರು. ಬಿಟ್ಟಿದ್ದೀವಿ. ನಮ್ಮ ಮೋಕ್ಷ ಕೈಲಿ ಹತ್ತಕ್ಕೆ ಆಗ್ತಾ ಇಲ್ಲ. ಆದರೂ ನೋಡೋಣ ಅಂದ್ಕೊಂಡು ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ಬಿಟ್ಟಿರೋದು ನಾವು. ಎಲ್ಲ ನಾವೆಲ್ಲ ಒಬ್ಬರೇನೆ ಬರ್ತಾರೆ ಕೊಡ್ತೀವಿ. ಆಗಲ್ಲ ಕರ್ಕೊಂಡ್ಬಿಡ್ರಿ ಹುಡುಗ ಬಿದ್ದಾಗ್ತಾರೆ ತುಂಡು ಬಿಡ್ತಾರೆ. ಕೊನೆಗೂ ನಮ್ಮ ಮೋಕ್ಷ ಕೈಲಿ ಹತ್ತಕ್ಕಾಗಲೇ ಇಲ್ಲ. ಅವಾಗಿಂದ ಒಂದು ರೌಂಡ್ಗೆ ಹತ್ತಕ್ಕಾಗಲಿಲ್ಲ. ನಮ್ಮ ಸನ್ನಿಧಿನ ಕರ್ಕೊಂಡೋಗಮ್ಮ ಅಂತ ಹೇಳಿದ್ವಿ. ನಮ್ಮ ಸನ್ನಿಧಿ ಕರ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದಾಳೆ. ಅವ್ರ ಜೊತೆ ಯಾರೋ ಒಬ್ಬರು ಹುಡುಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅವನು ಜಾರ್ಕೊಂಡು ಬರ್ತಾನೆ, ನೋಡಬೇಕು. ನೋಡಿ ಅಲ್ಲಿ ಬರ್ತಾ ಇದ್ದಾನೆ. ಅವನಿಗೆ ಭಯ ಜಾಸ್ತಿ. ನಮಗೆ ಭಯ ಆಗೋಗ್ಬಿಡ್ತು. ಅವನು ಬಿದ್ದುಬಿಟ್ಟು ಆಮೇಲೆ ಏನೋ ಮಾತೇ ಆಡಲಿಲ್ಲ, ಹೆದ್ರಕೊಂಡಿದ್ದ. ಹಂಗಾಗಿ ಸ್ವಲ್ಪ ಗಾಬರಿಯಾಗಿದ್ದ ಅಂತೇಳ್ಬಿಟ್ಟು ನಮಗೆ ಭಯ ಆಗೋಗ್ಬಿಡ್ತು. ಏನಪ್ಪ ಇಲ್ಲೆಲ್ಲ ಕಳ್ಸಿದ್ರಲ್ಲಪ್ಪ ಅನ್ನಂಗೆ ಆಗ್ಬಿಡ್ತು. ಆಮೇಲೆ ಮಾತಾಡಿದ ಸ್ವಲ್ಪ ಭಯ ಅನ್ನೋ ರೀತಿಯೇ ಇದ್ದ. ಜನರಿಗೆ ಕುರಿತು ಎಲ್ಲ ರೀತಿಯಾದಂಥ ಆರತಿ ಸಂಭ್ರಮದಿಂದ ಬಂದು ಸಹಕರಿಸಿದ್ದೀರಾ. ಹಾಗೆ ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅವನೆಲ್ಲೂ ಕರ್ಕೊಂಡು ಹೋಗಿಲ್ಲ ನಮ್ಮ ಭವ್ಯ, ಅದಕ್ಕೆ ಹತ್ತಿಲ್ಲ. ವಿಸ್ಮಿತ ನೋಡು ಪಾರ್ಕಲ್ಲೆಲ್ಲ ಹೆಂಗ ಆಡ್ತಾಳೆ ವಿಸ್ಮಿತ, ಹತ್ತುತ್ತಾಳಲ್ಲ.
ಬರ್ತಾ ಇರ್ತಾರೆ. ಇಬ್ರು ಮೂರು ಜನ ಏ ಅಮ್ಮ ಈ ಕಡೆ ಜಾಗ ಐತಲ್ಲ ಆ ಕಡೆ ಫ್ರೀ ಐತಲ್ಲ ಆ ಕಡೆ ಬರ್ರಿ ಪುಣ್ಯ ಕಗಳ ಯಾಕೆ ಯಾವ ಹೇಳ್ಸಿದ್ದು 10 ಏ ಬಿಡ ಜಾಗ ಬಿಡ ಯಾವ ಹೇಳ್ಸಿದ್ದೀನಿ ಮಕ್ಕೆ ಹೋಗಿ ಮೇಲೆ ಕರ್ಕೊಂಡು ಹೋಗಿ ಏನಾಗಲ್ಲ ಬೇಗ ಟೈಮ್ ಆಗುತ್ತೆ. ಮಾತ್ರ ಮಾಡ್ತಾರೆ. ಮುಂದೆ ಗಾಡಿಗಳನ್ನು ಹೆಂಗ್ ಮಾತಾಡ್ತಾರೆ ಎಲ್ಲ ಎಲ್ಲಿ ಬಿಟ್ಟ ಇವಳು ಅವಳು ದೊಡ್ಡ ನನ್ನ ಮಕ್ಕಳು ಇವಳು ಮಗಳು ಸಣ್ಣಳು ಇವ್ರು ಮೂವರೇ ನನ್ನ ಮಕ್ಕಳು ಪುಣ್ಯ ಬಾಯಿ ಮಗ ಬಾಯಿ ಪುಣ್ಯ ಬಿಚ್ಚು ತಗೊಂಡು ಬೇಗ ಅಲ್ಲಿ ಆಡಕ್ ಬರಲ್ಲ ನಿನಗಿಲ್ಲ ಅಂದ್ರೆ ಬೇಗ ಇಲ್ಲತ್ತಾರೋ ಅಲ್ಲಿ ಬರೋರು ಸರಿ ಹಾಕೈತೆ ಕಾಲು ಸೊಟ್ಟ ಮಾಡ್ಬೇಡ ಸೆಂಟ್ರಲ್ ಬಾ. ಅಮ್ಮಂಗ್ ಬರಲ್ಲ ಅವಳು ಬರೀ ನಡ್ಕೊಂಬತ್ತಾಳೆ ವಿಸ್ಮಿತಾ ಕೊಟ್ಟಿಲ್ಲ ಆಗ್ತದೆ ಹೇಳು ಅದಕ್ಕೆ ಏ ಪುಣ್ಯ ಬೇಗ ಬಾ ಅವಳು ಬರಲ್ಲ ಇದು ಚಟ್ನಳ್ಳಿ ಮೆಂಬರ್ ಚೇತಣ್ಣನವರು ಇವಳು ಬರೋಣ ನಡ್ಕೊಂಬತ್ತಿಯಲ್ಲ ಅದ್ರ ಮೇಲೆ ಬಾರಮ್ಮ ಸರಿದಿ ಪುಣ್ಯ ಸರಿದಿ ಬಾ ಬಾ. ವಿಸ್ಮಿತಾ ಬರ್ಲಿ ತಡೆ ಕೊಡ್ತಿ ಸರ್ ನಮ್ಮರೆ ಮೂವರು ಕೊಟ್ಟು ಸುಮ್ಮನೆ ಅರ್ಥವಾಗಲ್ಲ ಹುಡುಗರು ಬಿಟ್ಟಂತೀವಿ ಮೂವರು ಇದೊಂದು ಅಣ್ಣ ಅದೊಂದು ವೈಟ್ ಕಲರ್ ಬಟ್ಟೆದೊಂದು ಇವಾಗ ಬರ್ತೈತೆ ನೋಡ್ರಿ. ಕೊಟ್ಬಿಡಪ್ಪ ಅವ್ರಿಗೆ ನಿನ್ ಮಗ ಚಿಕ್ಕನು ಇವ್ನು ಚಿಕ್ಕನ್ ಇವನ್ ದೊಡ್ಡನು ಯಾಕ ಸಾಕತ್ತ ಅವ್ರಿಗೆ ರೈಟ್ ಬಾ ಬಾಳ ಹೋಗುತ್ತೆ ಒಂದೇ ಸಲಿಗೆ ಎತ್ಕೊಂಡ್ಬಿಟ್ಟು ಎಲ್ಲೂ ಹೋಗಿದ ನೀನ್ ಬಿಟ್ಬಿಟ್ಟಲ್ಲ ನನಗೆ ಭಯ ಆಯ್ತು ಅವ್ರು ಬರೋ ಫಾಸ್ಟ್ ಮ್ಯಾಲೆ ಹಿಂಗ್ ಬಂದರೆ ಭಯ ಯಾರ ಅವ್ರ ಕಾಲ್ ಮೇಲೆ ಕಾಲ್ ಬೀಳ್ತಾವಲ್ಲ ಇವ್ನು ಮಾತಾಡ್ಲಿಲ್ಲ ಒಂದ್ ನಿಮಿಷ ಹೇಳೋಣ ಇವೇ ಹೇಳು ಆ? ಲಾಸ್ಟ್ ಅಂತ ಅದೇ ಗೊತ್ತಾಗ್ತದೆ. ಅಲ್ಲಿ 10 ನಿಮಿಷ ಆಯ್ತು ನೋಡ. ಅವ ಆಡಾಡ್ಕೊಟ್ಟು ನಿಮಿಷಗಳ ಮೇಲೆ ಏನು ನೋಡ್ತಾ ಇರೋದು ನೀವು ಆಡ್ಕೊಂಡು ಫೋಟೋ ಹಿಡಿತಾ ಇದ್ರೆ ಆ ಥರ ನಿಮಿಷಗಳು ವಿಡಿಯೋ ನೋಡ್ತಾ ಇದ್ರೆ ಆಟ ಎಲ್ಲ ಆಡ್ತಾ ಇದ್ರು. ನಾವು ಈ ಆಟ ಎಲ್ಲ ಆಡಿದಾದ್ಮೇಲೆ ಮನೆಗೆ ಹೊರಡ್ತೀವಿ. ಮನೆಗೆ ಹೋಗಿ ಅಗ್ಗಿಂಗುಂಡ ಇದೆ ನಾಳೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.